ಈಶ್ವರನ ಹೂದೋಟ. ನಮ್ಮ ಕರ್ನಾಟಕದಲ್ಲಿನ ಇಷ್ಟು ದೊಡ್ಡ ಪ್ರಮಾಣದ ಕುಂಭಾಭಿಷೇಕ ಮತ್ತು ಕೃಷ್ಣಾರತಿ ಎಲ್ಲಿ ಆಗಿಲ್ಲ ಅನಿಸಿದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರಿನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನ ದಕ್ಷಿಣ ಕಾಶಿ ಅನ್ನಕ ಕಾರಣ ಅಲ್ಲಿರುವ ಸ್ವಯಂಭೂ ಶಿವಲಿಂಗ ಅಂತಾರ್ರಿ. ಹಿಂದೂ ಪುರಾಣಗಳ ಪ್ರಕಾರ ಶಿವನ ಕೋಪದ ಸಮಯದಲ್ಲಿ ವೀರಭದ್ರನ ಅವತಾರದಲ್ಲಿ ಈ ಸ್ಥಳದಲ್ಲಿ ಕಾಯಮಾಗಿ ನೆಲೆಸಿರುವುದು ತಿಳಿದು ಬರ್ತಿದ್ರೆ. ನಾವು ಕಾಶಿಯಲ್ಲಿ ಗಂಗಾ ಆರತಿಯನ್ನ ಮಾಡಿದ್ದನ್ನ ನೋಡಿರಬಹುದು. ಆದ್ರೆ ಯಡೂರಿನ ಶ್ರೀ ವೀರಭದ್ರೇಶ್ವರ ಕೃಷ್ಣಾ ನದಿ ದಡದಲ್ಲಿ ಇರುವುದರಿಂದ ಕೃಷ್ಣಾರತಿಯನ್ನ ಮಾಡಿರುವುದು ಇದ ಮೊದಲ ಬಾರಿಗೆ ನೋಡ್ರಿ. ಮೊದಲನೇದಾಗಿ ನದಿಗೆ ಆರತಿ ಯಾಕೆ ಮಾಡ್ತಾರ ಅಂತ ತಿಳ್ಕೊಂಡು ಬರ್ರಿ. ನದಿ ಜೀವದ ಮೂಲ, ಕೋಟ್ಯಾಂತರ ಜೀವಿಗಳಿಗೆ ನೀರು ಕೊಟ್ಟು ದಾಹ ತೀರಿಸುವ ಗಂಗೆ ರೂಪದಲ್ಲಿರುವ ದೇವತೆ. ಇದೇ ಕಾರಣದಿಂದ ನದಿಗೆ ಅಂದ್ರೆ ಕೃಷ್ಣಾ ನದಿಗೆ ಕೃಷ್ಣಾರತಿ ಮಾಡುವುದರ ಮೂಲಕ ಗೌರವ ಸೂಚಿಸಲಾಗಿದೆ. ಕಾಶಿಯಲ್ಲಿ ಹೆಂಗ ಗಂಗಾ ನದಿಗೆ ಸ್ನಾನ ಮಾಡಿ ಆರತಿ ಮಾಡುವುದರಿಂದ ಪಾಪ ಕಡಿತಾವತ್ತ ಅನ್ಕೋತಾರಲ್ಲ, ಅದೇ ರೀತಿ ಪುಣ್ಯಕ್ಷೇತ್ರ ವೀರಭದ್ರೇಶ್ವರ ಇರುವ ಈ ಕೃಷ್ಣಾ ನದಿಗೆ ಸ್ನಾನ ಮಾಡಿ ಆರತಿ ಮಾಡುವುದರಿಂದ ತನ್ನ ಪಾಪಗಳು ಪರಿಹಾರ ಆಗ್ತಾವತ್ತ ನಂಬಿಕೆ ಐತ್ರಿ. ಎರಡನೇದಾಗಿ ಕುಂಭಾಭಿಷೇಕ ಎಂದರೇನು? ದೇವಸ್ಥಾನದಲ್ಲಿ ನಡೆಯುವ ಅತ್ಯಂತ ಮಹತ್ವದ ಪುನರ್ ಪ್ರತಿಷ್ಠಾಪ ಮತ್ತು ಶಕ್ತಿ ಪುನರ್ಜೀವನ ಪೂಜೆ ಆಗಿರ್ತಿತ್ರಿ. ಈ ಎರಡು ಕಾರ್ಯಕ್ರಮಗಳು ಬಹಳ ಪವಿತ್ರವಾಗಿದ್ದು ಭಕ್ತರಲ್ಲಿ ಶಾಂತಿ, ನೆಮ್ಮದಿ ಮತ್ತು ಭಕ್ತಿಯನ್ನ ಹೆಚ್ಚು ಮಾಡ್ತಾವ್ರಿ. ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ ಶಾಸಕರಾದಂತಹ ಗಣೇಶನ ಹುಕ್ಕೇರಿ ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿದ ಜಗದ್ಗುರು ಪಂಚಪೀಠಾಧೀಶರು ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ, ಪವಿತ್ರ ಕೃಷ್ಣಾರತಿ, ರಾಜಗೋಪುರಗಳ ಲೋಕಾರ್ಪಣೆ ಮತ್ತು ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಯಶಸ್ವಿಗೊಳಿಸಿದಾರ್ರಿ. ಇಂಥ ಒಂದು ಕಾರ್ಯಕ್ರಮಗಳಿಂದ ಆಧ್ಯಾತ್ಮಿಕವಾಗಿ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಎತ್ತಿ ತೋರಿಸ್ತಾವ್ರಿ.